Hello students, today we will discuss about management accounting for 6th semester BCom and also 5th semester BBA also. Okay, in this subject today we will learn financial statement analysis. What is this financial statement analysis? See, financial statement analysis ಅಂದ್ರೆ ನಮಗೆ ಬಿಸ್ನೆಸ್ ಮಾಡಿದಾಗ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಆಗಿರ್ತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ನಾವು ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಆ ಫೈನಲ್ ಅಕೌಂಟ್ಸ್ ಯಾವ್ದು ಅಂದ್ರೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಮಾಡ್ತೀವಿ. ಈಗ ನಮಗೆ ಬಿಸ್ನೆಸ್ ನಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ ಅಂತ ಕರೆಂಟ್ ಇಯರ್ ಅಲ್ಲಿ ಬಂದಿರತಕ್ಕಂತ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಯಾವ ರೀತಿ ಇನ್ಫಾರ್ಮೇಶನ್ ಅವನು ಪ್ರಿಪೇರ್ ಮಾಡಬೇಕಾಗುತ್ತೆ, ಯಾವ ರೀತಿ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಅಂದ್ರೆ ಅವನು ಹೈಯರ್ ಲೆವೆಲ್ ಮ್ಯಾನೇಜರ್ಸ್ಗೆ ಯಾವ್ದಾದ್ರು ಡಿಸಿಷನ್ ತಗೊಳ್ಬೇಕಾದ್ರೆ ತುಂಬಾ ಈಸಿಯಾಗಿ ತಗೊಳ್ಳುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನು ಸಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನೇ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಸ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಸ್ ಅಂತ ಹೇಳ್ತೀವಿ. ಏನ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಕಂಪೇರ್ ಮಾಡ್ತೀವಿ. ಈಗ ನಮಗೆ ಯಾವ್ದಾದ್ರು ವರ್ಷ ಬಿಸ್ನೆಸ್ ಮಾಡಿದಾಗ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇದ್ದಾಗ ಆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ಗೆ ನಾವು ಕಂಪೇರ್ ಮಾಡಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಈಗ ನಮಗೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಇದು 2007 ನಲ್ಲಿ ಬಂದಿದೆ. ಹಾಗೆ ಸುಮಾರು ವರ್ಷ ಇದೇ ತರದ್ದೇ ಕ್ವಶನ್ಸ್ ನಿಮ್ಗೆ ಕೇಳ್ತಾ ಇರ್ತಾರೆ. ನಾನು ಕಂಪ್ಲೀಟ್ ಪ್ರೊಫಾರ್ಮನ ಇಲ್ಲಿ ಹಾಕಿದ್ದೀನಿ, ಬೋರ್ಡ್ ಮೇಲೆ ಬರ್ತಿದ್ದೀನಿ. ಇದನ್ನ ಪ್ರೊಫಾರ್ಮನ ಫಸ್ಟ್ ಕ್ಲೀನ್ ಆಗಿ ಕಲ್ತ್ಕೊಳ್ಬೇಕು. ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ಕಾಲಮ್ಸ್ ಅನ್ನ ಹಾಕೊಳ್ತೀವಿ ಅಂದ್ರೆ ಫಸ್ಟ್ ಪರ್ಟಿಕ್ಯುಲರ್ಸ್ ಕಾಲಮ್, ಎರಡನೇದು ಇಯರ್, ಮೂರನೇದು ಚೇಂಜಸ್. ಇಯರ್ ಅಲ್ಲಿ ನಮಗೆ 2005 ಮತ್ತೆ 2016 ನ ಬ್ಯಾಲೆನ್ಸ್ ಶೀಟ್ ನ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನಂಬರ್ಸ್ ನ ಕೊಟ್ಟಿದ್ದಾರೆ. ನಾವು ಇದರ ಯೂಸ್ ಹೆಲ್ಪ್ ಇಂದ ನಾವು ಎಷ್ಟು ಚೇಂಜಸ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ಏನು ಚೇಂಜಸ್ ಆಗಿದೆ, ಎಷ್ಟು ಚೇಂಜಸ್ ಆಗಿದೆ ಅಂತ ನಾವು ಮಾಡಬೇಕಾಗುತ್ತೆ. ಫಸ್ಟ್ ನಾವಿಲ್ಲಿ ಇಯರ್ ಅಂಡ್ ಚೇಂಜಸ್. ಇಯರ್ ಅಲ್ಲಿ ಇಯರ್ 1, ಇಯರ್ 2 ಆರ್ 2005, 2006 ಅಂತ ಬರೀಬೇಕು. ಇಲ್ಲಿ ಅಬ್ಸಲ್ಯೂಟ್ ಚೇಂಜ್ ಅಂಡ್ ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಹೇಳ್ತೀವಿ. ನಾ ಹೇಳ್ಕೊಡ್ತೀನಿ ಹೆಂಗ್ ಮಾಡಬೇಕು ಅಂತ ಹೇಳಿ. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಈಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಡಿಬೆಂಚರ್ಸ್, ಲಾಂಗ್ ಟರ್ಮ್ ಲೋನ್, ಬಿಲ್ಸ್ ಪೇಯಬಲ್, ಸನ್ರಿ ಕ್ರೆಡಿಟಾರ್ಸ್ ಅಂಡ್ ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ದಾನೆ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, plant and machinery, furniture, fixtures, other fixed assets, cash and bank balance, bills receivable, debtors, stock and prepaid expenses ಅಂತ ಕೊಟ್ಟಿದ್ದಾರೆ. ಹಾಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ಸ್ ಕೂಡ ಕೊಟ್ಟಿದ್ದಾರೆ. ನಾನೇನ್ ಮಾಡಿದ್ದೀನಿ, ಅವ್ನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ನ 2005 ಅಲ್ಲಿ ಏನೇನ್ ಲಯಬಿಲಿಟೀಸ್ ಇತ್ತು, 2005 ನಲ್ಲಿ ಏನೇನ್ ಅಸೆಟ್ಸ್ ಇತ್ತು, ಫಸ್ಟ್ ಕಾಲಮ್ 2005 ಅಲ್ಲಿ ಬರ್ದಿದ್ದೀನಿ. 2006 ಅಲ್ಲೂ ಕೂಡ ಹಾಗೆ ಅಸೆಟ್ಸ್ ಲಯಬಿಲಿಟೀಸ್ ನ ಅವನ ಪ್ರಾಬ್ಲಮ್ ನಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ನಾನು ಅದೇ ರೀತಿನೇ ಬರ್ದಿದ್ದೀನಿ. ಅವನು ಕೇಳಿರ್ತಕ್ಕಂಥದ್ದು ಇಲ್ಲಿ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂಡ್ ಸ್ಟಡಿ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕನ್ಸರ್ನ್ ಅಂತ ಹೇಳ್ತಾನೆ. ಖಂಡಿತ ಸ್ಟಡಿ ಮಾಡೋಣ. ಈಗ ನಾವು ಫಸ್ಟ್ ಏನ್ ಮಾಡಬೇಕು, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ನಂಬರ್ಸ್ ಫಿಲ್ ಮಾಡಿದೀವಿ. ಹೆಡ್ಡಿಂಗ್ಸ್ ನೋಡ್ಕೊಳ್ಳಿ. ಫಸ್ಟ್ ಇದು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೊಸ ಬ್ಯಾಲೆನ್ಸ್ ಶೀಟ್ ನಾವು ಇದೇ ತರನೇ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಹೇಳಿ ಫಸ್ಟ್ ಹೆಡಿಂಗ್. ಅದರ ಕೆಳಗಡೆ ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಮೊದಲನೇದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಎರಡನೇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಮೂರನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಬರುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೆಳಗಡೆ ಜನರಲ್ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ. ಹಾಗೆ ಎರಡನೇ ಹೆಡಿಂಗ್ ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಏನು, ಲಾಂಗ್ ಟರ್ಮ್ ಅಲ್ಲಿ ಏನಾದ್ರೂ ಕಂಪನಿ ಸಾಲ ತಗೊಂಡಿದ್ಯಾ ಅಂತ ಹೇಳಿ. ಅದರಲ್ಲಿ ಬರುವಂತದ್ದು ಎರಡೇ ಪಾಯಿಂಟ್, ಒಂದು ಡಿಬೆಂಚರ್, ಇನ್ನೊಂದು ಬ್ಯಾಂಕ್ ಲೋನ್ ಅಥವಾ ಮಾರ್ಟ್ಗೇಜ್ ಲೋನ್ ಅಂತ ಏನಾದ್ರು ಇದ್ರೆ ನಾವು ಅದನ್ನ ಹಾಕೊಳ್ತೀವಿ. ಇದು ಎರಡನೇ ಹೆಡ್ಡಿಂಗ್. ಇನ್ನ ಮೂರನೇ ಹೆಡ್ಡಿಂಗ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ.
ಯಾವ ಲಯಬಿಲಿಟೀಸ್ ಆದ್ರೆ ಒಂದು ವರ್ಷದ ಒಳಗಡೆ ವಾಪಸ್ ಮಾಡ್ಬೇಕಾಗುತ್ತೆ ಅಂತದನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಈಗ ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ನಮ್ಮ ಹತ್ರ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಅಂಡ್ ಅದರ್ ಕರೆಂಟ್ ಲಯಬಿಲಿಟಿ ಅಂತ ಮೂರಿದೆ. ಓಕೆನಾ? ಇದು ಟೋಟಲ್ ಲಯಬಿಲಿಟಿ ಆಯ್ತು. ಅಸೆಟ್ ಸೈಡ್ ಅಲ್ಲಿ ನಮಗೆ ಎರಡು ಹೆಡಿಂಗ್ ಬರುತ್ತೆ. ಒಂದು ನಾನ್ ಕರೆಂಟ್ ಅಸೆಟ್ಸ್, ಎರಡನೇದು ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ದು? ಎಲ್ಲಾ ಫಿಕ್ಸ್ಡ್ ಅಸೆಟ್ಸ್. ಅದು ಟ್ಯಾಂಜಿಬಲ್ ಆದ್ರೂ ಆಗಿರ್ಬೋದು, ಇಂಟ್ಯಾಂಜಿಬಲ್ ಆದ್ರೂ ಆಗಿರ್ಬೋದು. ಸೊ ಇಂಟ್ಯಾಂಜಿಬಲ್ ಅಲ್ಲಿ ಯಾವ್ದಾದ್ರು ಬರ್ಬೋದು ಅಂದ್ರೆ ಗುಡ್ ವಿಲ್ ಬರ್ಬೋದು, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇಂಥವೆಲ್ಲ ಕೂಡ ಏನಾಗುತ್ತೆ? ಇಂಟ್ಯಾಂಜಿಬಲ್ ಆಗುತ್ತೆ. ಸದ್ಯಕ್ಕೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಕೊಟ್ಟಿದ್ರೆ ಇಲ್ಲೇ ಬರಬೇಕಾಗುತ್ತೆ. ಇದರಲ್ಲಿ ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷನರಿ, ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್, ಅದರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಸಪೋಸ್ ಕ್ವಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದ, ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲೇ ಬರೀತೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್, ಸ್ಟಾಕ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾನೆ. ಇಷ್ಟನ್ನ ನಾವು ಏನ್ ಮಾಡೋದು? ಕ್ಲೀನ್ ಆಗಿ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ. ಕೊಟ್ಟಿರೋ ನಂಬರ್ ನ ಅದಕ್ಕೆ ಆಪೋಸಿಟ್ ಆಗಿ ಎಲ್ಲ ಬರೀಬೇಕಾಗುತ್ತೆ. ಈಗ ಆಬ್ಸಲ್ಯೂಟ್ ಚೇಂಜಸ್ ಹೆಂಗಾಗುತ್ತೆ ಅಂತ ನೋಡ್ತೀವಿ. ನಾವು ಯೂಶುವಲ್ ಆಗಿ ಯಾವಾಗ್ಲೂ ಅಷ್ಟೇ ನಾವು 2006 ನ 2005 ಗೆ ಕಂಪೇರ್ ಮಾಡ್ತೀವಿ. ನೋಡಿ, 2006 ಅಲ್ಲಿ 2005 ಕಂಪೇರ್ ಮಾಡಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾಗಿದೆ? ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂದ್ರೆ ಪಾಸಿಟಿವ್ ಆಗಿದೆ, ಪ್ಲಸ್ ಆಗಿದೆ. ಹೌದಾ? ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, 4 lakh rupees ಪ್ಲಸ್ ಅಂತ ಆಗುತ್ತೆ. ಏನು ಬರೀದೇ ಇದ್ರು ಪ್ಲಸ್ ಅಂತಾನೆ ಲೆಕ್ಕ ಬರುತ್ತೆ. ಓಕೆನಾ? ಸೊ 4 lakh rupees ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 6,60,000 ಇಂದ 4,44,000 rupees ಇದೆ. ಕ್ಲೀನ್ ಆಗಿ ಬರೀತೀನಿ, 4,44,000. ಓಕೆನಾ? ಇಲ್ಲೇನಾಗಿದೆ ನೋಡಿ, ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಖಂಡಿತ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನೋಡಿ, 6,60,000 ಅಲ್ಲಿ 4,44,000 ಹೋದ್ರೆ ನಿಮಗೆ 2,16,000 rupees ಕಡಿಮೆ ಆಗಿರೋದ್ರಿಂದ ನಾನು ಮೈನಸ್ 2,16,000 ಅಂತ ಬರೀತಾ ಇದ್ದೀನಿ. ಓಕೆನಾ? ಮೈನಸ್ ತೋರಿಸ್ಬೇಕು. ಈಗ ಇವೆರಡು ಆಯ್ತು. ಈಗ ಯಾವುದೇ ಕಾರಣಕ್ಕೂ ಈ ತರ ಟೋಟಲ್ ಅನ್ನ ಮಾಡಬಾರ್ದು. ಫಸ್ಟ್ ಇಲ್ಲಿ ಇದನ್ನ ಟೋಟಲ್ ಮಾಡ್ಕೋಣ. ಎಷ್ಟು ಬರುತ್ತೆ? 18,60,000. ಓಕೆನಾ? ಇದು 20,44,000 ಆಗುತ್ತೆ. ಈಗ ಟೋಟಲ್ ಅಲ್ಲಿ ನೋಡಿ, 2006 ಅಲ್ಲಿ 2005 ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. ಏನು? ಶೇರ್ ಹೋಲ್ಡರ್ಸ್ ಫಂಡ್ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 20,44,000 ಮೈನಸ್ 18,60,000 ಮಾಡಿದ್ರೆ 1,84,000 rupees ಅಷ್ಟು ಏನಾಗಿದೆ? ಜಾಸ್ತಿ ಆಗಿದೆ. 1,84,000 ಅಂತ ಕರೀತೀವಿ. ನೋಡಿ, ಟೋಟಲ್ ಕೂಡ ಹೀಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಬ್ಸಲ್ಯೂಟ್ ನ ಈ ರೀತಿ ವರ್ಟಿಕಲ್ ಆಗಿ ಟೋಟಲ್ ನ ಮಾಡಬಾರದು. ಓಕೆನಾ? ಈಗ ಡಿಬೆಂಚರ್ಸ್ ನೋಡಿ, 6 lakhs ಇಂದ 4 lakhs ಅಂದ್ರೆ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 2 lakh rupees ಜಾಸ್ತಿ ಆಗಿದೆ. ಹಾಗೆ ಬ್ಯಾಂಕ್ ಲೋನ್ ಕೂಡ 3 lakhs ಇಂದ 4 lakhs ಆಗಿದೆ. 1 lakh rupees ಜಾಸ್ತಿ ಆಗಿದೆ. ಕರೆಕ್ಟಾ? ಈಗ ಟೋಟಲ್ ಮಾಡ್ಕೋಣ. ಟೋಟಲ್ ಮಾಡ್ಕೊಂಡ್ರೆ 7 lakhs, ಇದು 10 lakhs. ಈಗ 10 lakhs ಇಂದ 7 lakhs ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 3 lakh rupees ಜಾಸ್ತಿ ಆಗಿದೆ. ಓಕೆನಾ? ಅಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ 90,000, 1 lakh ಇಂದ 90 ಆಗಿದೆ ಅಂದ್ರೆ ಅರ್ಥ 10,000 rupees ಏನಾಗಿದೆ? ಕಡಿಮೆ ಆಗಿದೆ. ಅದಕ್ಕೆ ನಾನು ಮೈನಸ್ 10,000 ಅಂತ ಬರೀತಾ ಇದ್ದೀನಿ. ಇಲ್ಲಿ 2 lakh ಇಂದ 2,40,000 ಅಂದ್ರೆ 40,000 rupees ಇನ್ಕ್ರೀಸ್ ಆಗಿದೆ, ಪಾಸಿಟಿವ್ ಆಗಿದೆ. ಹಾಗೆ ಅದರ್ ಕರೆಂಟ್ ಲಯಬಿಲಿಟೀಸ್ ಕೂಡ 10,000 ರೂಪಾಯಿ ಜಾಸ್ತಿ ಆಗಿದೆ. ಓಕೆನಾ? ಯಾವುದೇ ಕಾರಣಕ್ಕೂ ಟೋಟಲ್ ಮಾಡಿ. ಫಸ್ಟ್ ಇದನ್ನ ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ 3,10,000. ಓಕೆನಾ? ಇಲ್ಲಿ 3,50,000 rupees ಬರ್ತಾ ಇದೆ. ಓಕೆನಾ? ಅಲ್ಲಿಗೆ ಟೋಟಲ್ ಎಷ್ಟು ಚೇಂಜಸ್ ಆಗಿದೆ? 40,000 rupees. 3,50,000 ಮೈನಸ್ 3,10,000 ಅಂತ ಹೇಳಿದ್ರೆ 40,000 rupees ಏನಾಗಿದೆ? ಟೋಟಲ್ ಇನ್ಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ. ಈಗ ಟೋಟಲ್ ಅಸೆಟ್ಸ್ ಅಲ್ಲಿ 28,70,000 ಇಂದ 33,94,000 ಆಗಿದೆ. ಖಂಡಿತ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅದಕ್ಕೆ ನಾವು ಪಾಸಿಟಿವ್ ಅಮೌಂಟ್ ಅಲ್ಲೇ ಬರ್ಕೊಳ್ತೀವಿ. ಎಷ್ಟು ಬರುತ್ತೆ ಅಂದ್ರೆ 5,24,000 rupees ಜಾಸ್ತಿ ಆಗಿದೆ. ಸೊ ಅಲ್ಲಿಗೆ ನಮ್ಗೆ ಲಯಬಿಲಿಟಿ ಸೈಡ್ ಅಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು. ಈಗ ಅಸೆಟ್ ಸೈಡ್ ಅಲ್ಲಿ ನೋಡೋಣ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 7,40,000 ಇರೋದು 5,40,000 ಆಗಿದೆ. ಅಲ್ಲಿಗೆ 2 lakh rupees ಏನಾಗಿದೆ? ಕಡಿಮೆ ಆಗಿದೆ, ಮೈನಸ್ ಆಗಿದೆ. ಅದೇ ತರ 8 lakhs ಇಂದ 12 lakhs ಆಗಿದೆ ಮಷೀನ್.
ಇಲ್ಲಿ ಹೊಸ ಮೆಷಿನರಿ ಪರ್ಚೇಸ್ ಮಾಡಿರ್ಬೋದು, ಅದಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ 40 to 50 ಅಂತ ಹೇಳಿದ್ರೆ 10,000 rupees ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿದೆ. ಹಾಗೆ 50 to 60 ಅದರ್ ಫಿಕ್ಸ್ಡ್ ಅಸೆಟ್ಸ್ ಕೂಡ 10,000 rupees ಜಾಸ್ತಿ ಆಗ್ತಾ ಇದೆ. ಈಗ ಟೋಟಲ್ ನ ಯಾವ್ದೇ ಕಾರಣಕ್ಕೂ ಇಲ್ಲಿ ಮಾಡ್ಬಿಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಓಕೆನಾ. ಈಗ 9, 13, 1, 16,50,000 ಇಲ್ಲಿ 15, 1, 8, 1 18,50,000 ಇಲ್ಲೂ ಕೂಡ ಜಾಸ್ತಿ ಆಗಿದೆ ನೋಡಿ. 18,15,000 16,30,000 ಹೋದ್ರೆ ಇನ್ನ 2,20,000 rupees ಅಷ್ಟು ಇನ್ಕ್ರೀಸ್ ಆಗಿದೆ, ಓಕೆನಾ. ಅಲ್ಲಿಗೆ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್ಸ್ ಆಯ್ತು. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ನೋಡೋಣ. ಇಲ್ಲಿ 40 ಇಂದ 160 ಅಂದ್ರೆ 1,20,000 rupees ಅಷ್ಟು ಜಾಸ್ತಿ ಆಗಿದೆ. ಇಲ್ಲಿ 1,20,000 ಅಷ್ಟು ಕಡಿಮೆ ಆಗಿದೆ, ಅದಕ್ಕೆ -1,20,000 ಬರೀತಾ ಇದ್ದೀನಿ. ಇಲ್ಲಿ 4 lakh ಇಂದ 5 lakh ಅಂದ್ರೆ 1 lakh rupees ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ 5 to 7 ಅಂದ್ರೆ 2 lakh rupees ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಓಪನಿಂಗ್ ಅಲ್ಲಿ 0 ಇತ್ತು, 2005 ಅಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನು ಇರಲಿಲ್ಲ. ಆದ್ರೆ 2006 ಅಲ್ಲಿ 4,000 ಇದೆ ಅಂದ್ರೆ ಅಲ್ಲಿಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ, ಓಕೆನಾ. ಈಗ ಟೋಟಲ್ ಇದು ಮಾಡಕ್ ಹೋಗ್ಬಿಡಿ, ಇದೇ ಟೋಟಲ್ ಮಾಡಬೇಕು. 5, 4, 9 12,40,000 12,40,000. Here it is 14 1 carries 15,84,000 rupees ಆಗುತ್ತೆ, ಓಕೆನಾ. ಈಗ 12,40,000 ಇಂದ 15,84,000 ಅಂದ್ರೆ ಖಂಡಿತ ಚೇಂಜಸ್ ಆಗಿರುತ್ತೆ, ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 3,44,000 rupees ಇನ್ಕ್ರೀಸ್ ಆಗಿದೆ, ಓಕೆನಾ. ಇನ್ನ ಕರೆಂಟ್ ಟೋಟಲ್ ಅಸೆಟ್ಸ್, ಟೋಟಲ್ ಲಯಬಿಲಿಟಿ ಎಷ್ಟಿರುತ್ತೋ ಟೋಟಲ್ ಅಸೆಟ್ಸ್ ಅಷ್ಟೇ ಇರಬೇಕು. ಹಾಗಾದ್ರೆ ಎಷ್ಟು ಚೇಂಜಸ್ ಆಗಿದೆ, 5,24,000 rupees ಇನ್ಕ್ರೀಸ್ ಆಗಿದೆ. ಸೇಮ್ ಅಮೌಂಟ್ ಅನ್ನ ಇಲ್ಲಿ ಬರೀತೀನಿ, ಯಾಕೆಂದ್ರೆ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಲಯಬಿಲಿಟೀಸ್ ಎರಡು ಈಕ್ವಲ್ ಆಗಿ ಇರಬೇಕು, ಅದಕ್ಕೋಸ್ಕರ. ಈಗ ನಿಮ್ಗೆಲ್ರಿಗೂ ಆಬ್ಸಲ್ಯೂಟ್ ಕಾಲಮ್ ಏನ್ ಮಾಡೋದು ಅಂತ ಗೊತ್ತಾಗಿದೆ, ಕರೆಕ್ಟಾ. ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ನಾವು ಇನ್ಕ್ರೀಸ್ ಆಗಿದ್ರೆ 5 ಇಂದ 6 ಗೆ ಇನ್ಕ್ರೀಸ್ ಆಗಿದ್ರೆ ಪಾಸಿಟಿವ್ ಅಮೌಂಟ್, ಡಿಕ್ರೀಸ್ ಆಗಿದ್ರೆ ನೆಗೆಟಿವ್ ಅಮೌಂಟ್ ಬರೀತೀವಿ, ಓಕೆನಾ. ಈಗ ಸರ್ ಪರ್ಸೆಂಟೇಜ್ ಹೆಂಗ್ ಸರ್ ಮಾಡೋದು? ಪರ್ಸೆಂಟೇಜ್ ಏನೇ ಚೇಂಜಸ್ ಆಗಿದ್ರು ಕೂಡ ಅದು ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ, ನಾವು ಯಾವಾಗ್ಲೂ 2005 ಅಂದ್ರೆ ನಮ್ಮ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಅಥವಾ ಬೇಸ್ ಇಯರ್ ಅಂತಾನು ಕರಿತೀವಿ 2005 ನ, ಆ ಬೇಸಿಸ್ ಮೇಲೆ ನಾವು ಪರ್ಸೆಂಟೇಜ್ ಇಡ್ತೀವಿ. ಹಾಗಾದ್ರೆ ನೋಡಿ, ಇಲ್ಲಿ 4 lakhs ಇದೆ, ಇಲ್ಲೆಷ್ಟಿದೆ 12 lakhs ಇದೆ. ಸೊ 4 divided by 12 into 100 ಮಾಡಿದ್ರೆ 33.33% ಅಷ್ಟು ಜಾಸ್ತಿ ಆಗಿದೆ ಅಂತ ಬರೀತೀವಿ, ಓಕೆನಾ. ಹಾಗೆ ಇಲ್ಲಿ -216,000 ಡಿವೈಡೆಡ್ ಬೈ 6,60,000 ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲಿ -32.72% ಅಷ್ಟು ಕಡಿಮೆ ಆಗಿದೆ. ಮೈನಸ್ ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಮೈನಸ್ ಇದ್ರೆ ಅಲ್ಲಿ ಮೈನಸ್ ಆಗಿದೆ. ಈಗ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಇನ್ಕ್ರೀಸ್ ಆಗಿದೆ 1,84,000 ಡಿವೈಡೆಡ್ ಬೈ 1860 into 100 ಮಾಡಿದ್ರೆ ವಿ ಗೆಟ್ 9.89% ಅಷ್ಟು ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದೇ ತರ 2 lakhs ಡಿವೈಡೆಡ್ ಬೈ 4 lakhs ಅಂತ ಹೇಳಿದ್ರೆ 50% ಇನ್ಕ್ರೀಸ್ ಆಗಿದೆ. 1 lakh ಡಿವೈಡೆಡ್ ಬೈ 3 lakh into 100 ಮಾಡಿದ್ರೆ 33.33%. 3 lakhs ಡಿವೈಡೆಡ್ ಬೈ 7 lakhs into 100 ಮಾಡಿದ್ರೆ 3 divided by 4, 3 divided by 7 into 100, 42.85% ಅಥವಾ 86%, ಓಕೆನಾ. ಈಗ 10,000 divided by 1 lakh into 100 ಎಷ್ಟು ಬರುತ್ತೆ, 10% ಬರುತ್ತೆ. ಅದಕ್ಕೆ 10% ನ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಆಗ್ತದೆ, ಓಕೆನಾ. 40,000 divided by 2 lakhs ಎಷ್ಟಾಗುತ್ತೆ, 20% ಬರುತ್ತೆ, ಓಕೆನಾ. ಹಾಗೆ 10,000 ಡಿವೈಡೆಡ್ ಬೈ 10,000 ಅಂದ್ರೆ 100% ಜಾಸ್ತಿ ಆಗಿದೆ ನೋಡಿ. ಹೋದ ವರ್ಷ 10,000 ಇತ್ತು, ಈ ವರ್ಷ ಎಷ್ಟಾಗಿದೆ, ಅದರ್ ಕರೆಂಟ್ ಲಯಬಿಲಿಟಿ 20,000 ಆಗಿದೆ. ಅಲ್ಲಿಗೆ 200% ಅಷ್ಟು 100% ಅಷ್ಟು ಜಾಸ್ತಿ ಆಗಿದೆ. ಈಗ 40,000 ಡಿವೈಡೆಡ್ ಬೈ 3,10,000 ಇಂಟು 100 ಮಾಡಿದ್ರೆ ನಮಗೆ 12.90% ಬರುತ್ತೆ. ಈಗ 5,24,000 divided by
2870 ಇಂಟು 100 ಮಾಡಿದ್ರೆ ಅಲ್ಲಿಗೆ ಟೋಟಲ್ ಯಾವುದು ಲಯಬಿಲಿಟೀಸ್ 18.26% ಅಷ್ಟು ಜಾಸ್ತಿ ಆಗಿದೆ. ಇದು ಲಯಬಿಲಿಟಿ ಸೈಡ್ ಅಲ್ಲಿ ಯಾವ ರೀತಿ ಪರ್ಸೆಂಟೇಜ್ ಮಾಡೋದು ಅಂತ. ಅಸೆಟ್ ಸೈಡ್ ಅಲ್ಲೂ ಸೇಮ್ 2 lakhs divided by 7,40,000 ಓಕೆನಾ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 2 lakhs divided by 7,40,000 ಇಂಟು 100 27% ಬರ್ತಾ ಇದೆ. ಆದ್ರೆ ಏನಾಗಿದೆ ಮೈನಸ್ ಅಲ್ಲಿ ಇದೆ ಅಷ್ಟೇ ಏನಿಲ್ಲ. 4 lakhs divided by 8 lakhs ಅಂದ್ರೆ 50% ಜಾಸ್ತಿ ಆಗಿದೆ. 10,000 divided by 40,000 ಅಂದ್ರೆ 25% ಜಾಸ್ತಿ ಆಗಿದೆ. 10,000 divided by ಅಂದ್ರೆ 20% ಜಾಸ್ತಿ ಆಗಿದೆ. ಈಗ 2,20,000 divided by 16,30,000 2,20,000 divided by 16,30,000 into 100 ಮಾಡಿದ್ರೆ ನಮಗೆ 13.5% ಓಕೆನಾ. ಇದು ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಆಯ್ತು, ನಾನ್ ಕರೆಂಟ್ ಅಸೆಟ್ಸ್ ಆಯ್ತು. ಇದು 1,20,000 divided by 40,000 into 100 ಮಾಡಿದ್ರೆ ನಮಗೆ 300% ಜಾಸ್ತಿ ಆಗಿದೆ. ಎಷ್ಟು ಪರ್ಸೆಂಟ್ 300% ಓಕೆನಾ. ಇಲ್ಲಿ ನೋಡಿ 1,20,000 divided by 3 lakhs into 100 ಮಾಡಿದ್ರೆ 40% ಕಡಿಮೆ ಆಗಿದೆ, ಅದಕ್ಕೆ -40% ಅಂತ ಬರೀತೀವಿ. ಇಲ್ಲಿ 1 lakh divided by 4 lakh 25% ಏನಾಗಿದೆ ಇನ್ಕ್ರೀಸ್ ಆಗಿದೆ. 2 lakh divided by 5 lakh ಅಂತ ಹೇಳಿದ್ರೆ 40% ಅಷ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ 4,000 divided by 0 into 100 ಅಂದ್ರೆ ಆಲ್ಮೋಸ್ಟ್ ಅದು 100% ಜಾಸ್ತಿ ಆಗಿದೆ ಓಕೆನಾ. ಈಗ 3,44,000 divided by 12,40,000 into 100 ಮಾಡಿದ್ರೆ ನಮಗೆ 27.74% ಬರುತ್ತೆ ಓಕೆನಾ. ಇದು ಟೋಟಲ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ. ಇದು ಮತ್ತೆ ಟೋಟಲ್ ಅಸೆಟ್ಸ್ ನ ಮಾಡಕ್ ಹೋಗ್ಬಿಡಿ. ಕಾರಣ ಏನಂದ್ರೆ ಟೋಟಲ್ ಲಯಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆಯೋ ಟೋಟಲ್ ಅಸೆಟ್ಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ. 18.26 ಅಂತ ಬರ್ದ್ಬಿಡಿ. ನೋಡಿ ಟೇಬಲ್ ಮಾಡೋದು ಈಸಿ ಆಗಿದೆ, ಕರೆಕ್ಟಾ. ಸೊ ಈಗ ಟೇಬಲ್ ಮಾಡಿದ್ಮೇಲೆ ನಾವು ಇಂಟರ್ಪ್ರಿಟೇಷನ್ ಅನ್ನ ಕೊಡ್ಬೇಕಾಗುತ್ತೆ, ಅಂದ್ರೆ ಕಾಮೆಂಟ್ ಮಾಡಬೇಕಾಗುತ್ತೆ. ಕಾಮೆಂಟ್ಸ್ ಹೆಂಗ್ ಮಾಡೋದು ಅಂತ ನೋಡೋಣ. ಕಾಮೆಂಟ್ಸ್ ಇದನ್ನ ಇಂಟರ್ಪ್ರಿಟೇಷನ್ ಅಂತಾನು ಕರಿತೀವಿ. ಯಾವ ರೀತಿ ಮಾಡೋದು ನೋಡಿ. ಟೋಟಲ್ ನಮ್ಮ ಹತ್ರ 5 ಹೆಡಿಂಗ್ ಇದೆ. 1 2 3 4 5 ಓಕೆನಾ. ಈ 5 ಹೆಡಿಂಗ್ ಗೆ 5 ಫಾರ್ಮುಲಾಸ್ ಹಾಕಿ ಇಂಟರ್ಪ್ರಿಟ್ ಮಾಡೋಣ ಓಕೆನಾ. ಒಂದು ನಿಮಿಷ. ಈಗ ಕಾಮೆಂಟ್ಸ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು ಅಂದ್ರೆ ನಿಮಗೆ ಕಾಲೇಜಲ್ಲಿ ಬೇರೆ ತರ ಹೇಳ್ಕೊಟ್ಟಿರ್ತಾರೆ. ದಯವಿಟ್ಟು ನೀವು ಆ ತರ ಫಾಲೋ ಮಾಡಿದ್ರೆ ಆಗಲಿ. ಆದ್ರೆ ಇದು ನನ್ನ ಸ್ಟೈಲ್ ಅಲ್ಲಿ ಮಾಡ್ತಕ್ಕಂಥ ಕಾಮೆಂಟ್ಸ್ ಅಥವಾ ಇಂಟರ್ಪ್ರಿಟೇಷನ್ ಓಕೆನಾ. ನಿಮ್ಗೆ ಈ ತರ ಬರ್ಕೊಂಡ್ರೆ ನಿಮ್ಗೆ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಕಾಮೆಂಟ್ಸ್ ಮಾಡಬೇಕು ಅಂದ್ರೆ ಇಂಟರ್ಪ್ರಿಟ್ ಮಾಡಬೇಕು ಅಂದ್ರೆ ಫಸ್ಟ್ ಕರೆಂಟ್ ರೇಷಿಯೋ ಹೋಗೋಣ. ಇದು 2005 2006 ಅಂತ ಹಾಕೊಂಡಿದ್ದೀನಿ. ಫಸ್ಟ್ ಕರೆಂಟ್ ರೇಷಿಯೋ ಅಂದ್ರೆ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಈಗ ಕರೆಂಟ್ ಲಯಬಿಲಿಟೀಸ್ 2000 ಅಸೆಟ್ಸ್ ಎಷ್ಟಿದೆ, ಕರೆಂಟ್ ಲಯಬಿಲಿಟೀಸ್ 2005-06 ಅಲ್ಲಿ ಎಷ್ಟಿದೆ ಅಂತ ನೋಡೋಣ. ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ ಬಂದು 2005 ಅಲ್ಲಿ 12,40,000 rupees ಇತ್ತು. ಹಾಗೆ ಕರೆಂಟ್ ಲಯಬಿಲಿಟಿ 2005 ಅಲ್ಲಿ ಎಷ್ಟಿತ್ತು ಅಂದ್ರೆ 3,10,000 rupees ಇತ್ತು ಓಕೆನಾ. ಹಾಗೆ 2006 ಅಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ 15,84,000 rupees ಇದೆ. ಹಾಗೆ ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 3,50,000 rupees ಇದೆ. ಸೊ ಈ 2 ವರ್ಷದಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ನೋಡ್ಕೊಳ್ಳೋಣ. ಈಗ ಕ್ಯಾಲ್ಕುಲೇಟರ್ ತಗೊಂಡ್ರೆ 12,40,000 ಡಿವೈಡೆಡ್ ಬೈ 3,10,000 ಮಾಡಿದ್ರೆ ನಿಮ್ಗೆ 4:1 ಅಂತ ಬರ್ತಾ ಇದೆ ಓಕೆನಾ. ಹಾಗೆ 15,84,000 divided by 3,50,000 ಮಾಡಿದ್ರೆ 4.25 ಬರ್ತಾ ಇತ್ತು. 15,84,000 divided by 3,50,000 4.5:1 ಅಂತ ಬರ್ತಾ ಇದೆ. ಇನ್ನೊಂದ್ಸರಿ ನೋಡ್ತೀನಿ. 15,84,000
50,000 divided by 3,50,000. So 4.52 ಅಥವಾ 53:1 ಅಂತ ಬರ್ತಾ ಇದೆ. ನೋಡಿ, ಈಗ ನಿಮ್ಮ ಹತ್ರ 4:1 ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ₹4 ಕರೆಂಟ್ ಅಸೆಟ್ಸ್ ಇದ್ದಾಗ ₹1 ಕರೆಂಟ್ ಲಯಬಿಲಿಟಿ ಇದೆಯಂತೆ. ಇಲ್ಲಿ ₹4.5 ₹4.53 ಕರೆಂಟ್ ಅಸೆಟ್ ಇದ್ದಾಗ ₹1 ಏನಿದೆ ಕರೆಂಟ್ ಲಯಬಿಲಿಟಿ ಇದೆ. ಹಾಗಾದ್ರೆ ಯಾರ ಹತ್ರ ಕರೆಂಟ್ ಅಸೆಟ್ಸ್ ಪೊಸಿಷನ್ ಜಾಸ್ತಿ ಇರೋದು? 2006 ಅಲ್ಲಿ ಜಾಸ್ತಿ ಇರೋದ್ರಿಂದ ಓಕೆನಾ, ನಾವು ಕಾಮೆಂಟ್ ಏನಂತ ಬರೀತೀವಿ, ನೋಟ್ ಏನಂತ ಬರೀತೀವಿ ಅಂದ್ರೆ ಕಂಪೇರ್ ಟು 2005 in 2006 ಓಕೆನಾ, ಕರೆಂಟ್ ರೇಷಿಯೋ ಈಸ್ ಮೋರ್ ಅಂತ ಬರುತ್ತೆ ಅಂಡ್ ಅವರ ಸಾಲ್ವೆನ್ಸಿ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ 2006 ಅಲ್ಲಿ ಬೆಟರ್ ಆಗಿದೆ 2005 ಗೆ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ ಕಂಪೇರ್ ಟು 2005 to 2006 ಏನಾಗಿದೆ, ದೇ ಹ್ಯಾವ್ ಇಂಪ್ರೂವ್ಡ್ ದೇರ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಈ ತರ ಒಂದು ನೋಟ್ ಅನ್ನು ಕೊಡಿ ಓಕೆನಾ. ಈಗ ನೆಕ್ಸ್ಟ್ ಲಿಕ್ವಿಡ್ ರೇಷಿಯೋ ಬರಬೇಕು. ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಏನು ಅಂದ್ರೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ. ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಏನು ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಲಿಕ್ವಿಡ್ ಅಸೆಟ್ ಆಗುತ್ತೆ. ಈಗ ನಮ್ಮ ಹತ್ರ ಟೋಟಲ್ ಕರೆಂಟ್ ಅಸೆಟ್ಸ್ ಓಕೆನಾ ಇಲ್ಲೇ ಇದೆ, 12,40,000 rupees ಇತ್ತು ಕರೆಕ್ಟಾ. ಈ 12,40,000 rupees ಅಲ್ಲಿ ನಮ್ಮ ಹತ್ರ ಏನೇನಿದೆ, ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇಲ್ಲಿ ಸ್ಟಾಕ್ 5 lakhs ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 0 ಇದೆ. ಅಲ್ಲಿಗೆ 12,40,000 ನಲ್ಲಿ 5 lakh ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ 7,40,000 rupees ಬರುತ್ತೆ ಓಕೆನಾ. ಅದೇ ತರ ಇದು 2005 ಆಯ್ತು. 2006 ಎಷ್ಟಿದೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ 15,84,000 ಇದೆ. ಇದರಲ್ಲಿ ಸ್ಟಾಕ್ ಎಷ್ಟಿದೆಯಪ್ಪ ಅಂದ್ರೆ 7 lakhs ಇದೆ. ಹಾಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 4,000 ಇದೆ ಓಕೆನಾ. ಈಗ 15,84,000 ನಲ್ಲಿ 7,04,000 rupees ಹೋದ್ರೆ ನಮಗೆ 8,80,000 rupees ಅಷ್ಟು ಏನಿದೆ ಲಿಕ್ವಿಡ್ ಅಸೆಟ್ ಇದೆ ಓಕೆನಾ. ಈಗ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಇಲ್ಲಿ ಲಿಕ್ವಿಡ್ ಲಯಬಿಲಿಟಿ ಅಂದ್ರೆ ಕರೆಂಟ್ ಲಯಬಿಲಿಟಿ ಏನಾದ್ರೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆಯಾ ನೋಡಿ, ಪ್ರಾಬ್ಲಮ್ ಅಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲ. ಅದಕ್ಕೋಸ್ಕರ ಫುಲ್ ಕರೆಂಟ್ ಲಯಬಿಲಿಟಿನೇ 3,10,000 ಅಂಡ್ 3,50,000 rupees ಅಂತ ಕರಿತೀವಿ ಓಕೆನಾ. ಈಗ ಎಷ್ಟೆಷ್ಟು ಬರುತ್ತೆ ನೋಡಿ, 7,40,000 ಡಿವೈಡೆಡ್ ಬೈ 3,10,000. ಇಲ್ಲಿ 2.39:1. ಇಲ್ಲಿ 8,80,000 ಡಿವೈಡೆಡ್ ಬೈ 3,50,000. 2.51:1 ಅಂತ ಬರ್ತಾ ಇದೆ. ಇಲ್ಲೂ ಕೂಡ ಯಾವ್ದು ಜಾಸ್ತಿ ಇದೆ, 2006 ಅಲ್ಲೇ ಜಾಸ್ತಿ ಲಿಕ್ವಿಡ್ ಅಸೆಟ್ಸ್ ಜಾಸ್ತಿ ಇರೋದ್ರಿಂದ ಸೊ ಇಲ್ಲೂ ಕೂಡ ಏನಂತ ಬರೀತೀವಿ, ಸೇಮ್ ಕಾಮೆಂಟ್ ಅನ್ನೇ ಬರೀತೀವಿ. ಆದ್ರೆ ಇಲ್ಲಿ ಏನ್ ಬರೀಬಹುದು, ಕಂಪೇರ್ ಟು 2005 liquid ratio is more in 2006 ಅಂತ ಹೇಳಿ ಓಕೆನಾ. ಇದು ಕಾಮೆಂಟ್ ಕೊಟ್ರೆ ಸಾಕು, ಅರ್ಥ ಆಯ್ತಾ ಈ ಕಾಮೆಂಟ್ ಅನ್ನ. ನೆಕ್ಸ್ಟ್ ಮೂರನೇ ಕಾಮೆಂಟ್ ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ. ಡೆಟ್ ಈಕ್ವಿಟಿ ರೇಷಿಯೋ ಅಂದ್ರೆ ಏನು ಅಂದ್ರೆ ಈಗ ನಮಗೆ ಯಾವ ರೀತಿ ನಮ್ಮ ಓನ್ ಕ್ಯಾಪಿಟಲ್ ಇರುತ್ತೆ, ನಮ್ಮ ಸ್ವಂತ ಬಂಡವಾಳ ಇರುತ್ತೆ, ಹಾಗೇನೆ ಔಟ್ಸೈಡ್ ಇಂದ ಅಂದ್ರೆ ಕಂಪನಿ ಹೊರಗಡೆಯಿಂದನೂ ಒಂದಷ್ಟು ಸಾಲ ಮಾಡಿರ್ತೀವಿ. ಅದನ್ನೇ ಲಾಂಗ್ ಟರ್ಮ್ ಅಲ್ಲಿ ಮಾಡಿರ್ತಕ್ಕಂಥ ಸಾಲಗಳು. ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಏನಿದೆ ಅಲ್ವಾ, ಅವೆಲ್ಲ ಕೂಡ ಲಾಂಗ್ ಟರ್ಮ್ ಡೆಟ್ ಆಗುತ್ತೆ. ನೋಡಿ 2005 ಅಲ್ಲಿ ಲಾಂಗ್ ಟರ್ಮ್ ಡೆಟ್ ಎಷ್ಟಿತ್ತು ಅಂದ್ರೆ 7 lakhs ಇತ್ತು ಹೌದಾ. ಅದೇ ತರ 2006 ಅಲ್ಲಿ ಎಷ್ಟಿತ್ತು, 10 lakhs ಇತ್ತು, ಅಂದ್ರೆ ಜಾಸ್ತಿ ಆಗಿದೆ. ಅದೇ ತರ ನಮ್ಮ ಹತ್ರ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ 2005 ಅಲ್ಲಿ ಅಂದ್ರೆ 18,60,000 rupees ಇದೆ. ಹಾಗೆ ಇಲ್ಲಿ 20,44,000 rupees ಇದೆ. ನಾವು ಕಂಪೇರ್ ಮಾಡಿದಾಗ 7 lakhs ಡಿವೈಡೆಡ್ ಬೈ 18,60,000 ಇಲ್ಲಿ 0.38:1 ಅಂತ ಬರ್ತಾ ಇದೆ. ಇಲ್ಲಿ 10 lakhs
ಡಿವೈಡೆಡ್ ಬೈ 20,44,000 ಅಂತ ಹೇಳಿದ್ರೆ 0.49:1 ಅಂತ ಬರ್ತಾ ಇದೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ₹1 ನಮ್ದು ಸಾಲ, ಐ ಮೀನ್ ಟು ಸೇ ದಟ್ ನಮ್ಮ ಬಂಡವಾಳ ಆಗಿದ್ರೆ, ಇಫ್ ₹1 is our own capital, 38 paise is the loaned capital, ಅಂದ್ರೆ ಲೋನ್ ತಂದಿರ್ತಕ್ಕಂಥದ್ದು. ಇಲ್ಲಿ ₹1 ನಮ್ದಾಗಿದ್ರೆ ಲೋನ್ ಎಷ್ಟಾಗಿದೆ, 49% ಆಗಿದೆ. ಯಾವ್ದು ಬೆಟರ್ ಆಗಿದೆ? ನನಗೆ ಕೇಳಿದ್ರೆ 2005 ಅಲ್ಲಿ ಬೆಟರ್ ಆಗಿದೆ. ಕಾರಣ ಏನಂದ್ರೆ ಲೋನ್ ಕ್ಯಾಪಿಟಲ್ ಕಡಿಮೆ ಇದೆ, ಸಾಲಗಳು ಕಡಿಮೆ ಇದೆ. ಇಲ್ಲಿ ಇದಕ್ಕಿದ್ದಂಗೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಹೌದಾ? ಸೊ ಅದಕ್ಕೆ 2005 ಅಲ್ಲಿ ಕಡಿಮೆ ಇದೆ ಕಂಪೇರ್ ಟು 2006 ಅಂತ ಹೇಳ್ಬೋದು. ಈಗ ಇಲ್ಲಿ ನೋಟ್ ಅಂತ ಹಾಕ್ತೀನಿ, ಓಕೆನಾ? ಹಾಕಿ ಏನಂತ ಬರೀಬಹುದು, ಎಂತ ಡೆಟ್ ಈಕ್ವಿಟಿ ರೇಷಿಯೋ ಓಕೆ ಈಸ್ ಬೆಟರ್ in 2005 compared to 2006 ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈ ಕಾಮೆಂಟ್ ಗೆ ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಪ್ರೊಪ್ರೈಟರಿ ರೇಷಿಯೋ ಅಂತ ಇದೆ. ಪ್ರೊಪ್ರೈಟರಿ ರೇಷಿಯೋ ಫಾರ್ಮುಲಾ ಏನಪ್ಪಾ ಅಂದ್ರೆ ಪ್ರೊಪ್ರೈಟರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಇದರ ಅರ್ಥ ಏನ್ ಗೊತ್ತಾ, ನಮ್ಮ ಕಂಪನಿಗೆ ಪ್ರೊಪ್ರೈಟರ್ಸ್ ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಮತ್ತೆ ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರ್ಬೇಕಾಗಿರ್ತಕ್ಕಂಥ ಪ್ರಾಫಿಟ್ಸ್, ರಿಸರ್ವ್ಸ್ ಏನೇನಿದೆ ಅವೆಲ್ಲ ಸೇರುತ್ತೆ ನಮ್ಗೆ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಬರುತ್ತೆ. ಟೋಟಲ್ ಅಸೆಟ್ಸ್ ಅಂದ್ರೆ ಏನು? ಟೋಟಲ್ ಅಸೆಟ್ಸ್ ಅಂದ್ರೆ ಇಲ್ಲಿದೆ 28,70,000. ಅಂದ್ರೆ ಪ್ರೊಪ್ರೈಟರ್ಸ್ ಗೆ ಟೋಟಲ್ ಅಸೆಟ್ಸ್ ಅಲ್ಲಿ ಎಷ್ಟು ಪಾಲ್ ಬರಬೇಕು ಅನ್ನೋದನ್ನ ನೋಡ್ತಾ ಇದ್ದೀವಿ, ಎಷ್ಟು ಶೇರ್ ಬರಬೇಕು ಅಂತ ಹೇಳಿ. ಇಲ್ಲಿ ಇದು ಮುಗಿಯಿತು, ಇದು ಇಲ್ಲಿ ಮುಗಿತು, ಓಕೆನಾ? ಇದು ಇಲ್ಲಿ ಮುಗಿತು. ಅಲ್ಲಿ ಒಂದೊಂದಕ್ಕೆ ಒಂದೊಂದು. ಪ್ರೊಪ್ರೈಟರ್ಸ್ ಫಂಡ್ ಎಷ್ಟಿದೆಯಪ್ಪ ಅಂದ್ರೆ 18,60,000 rupees ಇದೆ. ಇಲ್ಲೆಷ್ಟಿದೆ ಅಂತ ಹೇಳಿದ್ರೆ 20,44,000 ಇದೆ. ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಂದ್ರೆ 28,70,000 ಇದೆ. ಇಲ್ಲಿ 33,94,000 ಇದೆ. ಅಲ್ಲಿಗೆ ಟೋಟಲ್ ಅಸೆಟ್ಸ್ ಅಲ್ಲಿ ಸಪೋಸ್ ನಾಳೆ ದಿನ ಕಂಪನಿಗೆ ಏನಾದ್ರು ಕ್ಲೋಸ್ ಆದ್ರೆ ಪ್ರೊಪ್ರೈಟರ್ಸ್ ಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ. ಅಲ್ಲಿಗೆ 18,60,000 ಡಿವೈಡೆಡ್ ಬೈ 28,70,000 ಇಂಟು 100 divided by 100, 0.65%, ಓಕೆನಾ? ಇಷ್ಟು 1 ಅಂದ್ರೆ ₹1 ಟೋಟಲ್ ಅಸೆಟ್ಸ್ ಇದ್ರೆ 65 ಪೈಸೆ ಯಾರಿಗೆ ಸಿಗುತ್ತೆ? ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಇವ್ರಿಗೆ 2044 ಡಿವೈಡೆಡ್ ಬೈ 33,94,000 ಈಸ್ 0.60:1 ಅಂತ ಹೇಳ್ತಾರೆ. ಅಲ್ಲಿಗೆ ಯಾರಿಗೆ ಜಾಸ್ತಿ ಸಿಗ್ತಾ ಇದೆ, ಯಾವ ಇಯರ್ ಅಲ್ಲಿ ಜಾಸ್ತಿ ಸಿಗ್ತಾ ಇದೆ? 2005 ನಲ್ಲಿ ನಿಮಗೆ ₹1 ಅಸೆಟ್ಸ್ ಅಲ್ಲಿ ನಿಮಗೆ ಅಂದ್ರೆ ಶೇರ್ ಹೋಲ್ಡರ್ಸ್ಗೆ 65 ಪೈಸೆ ಸಿಗ್ತಾ ಇದೆ. ಆದ್ರೆ 2006 ಅಲ್ಲಿ ಬರ್ತಾ ಏನಾಗ್ತಾ ಇದೆ, ನಮಗ್ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಇಯರ್ ಅಲ್ಲಿ ಚೆನ್ನಾಗಿದೆ? 2005 ಅಲ್ಲಿ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ therefore ಓಕೆನಾ, PR ಅಂದ್ರೆ ಪ್ರೊಪ್ರೈಟರಿ ರೇಷಿಯೋ ಈಸ್ ಬೆಟರ್ ಇನ್ 2005 ಕಂಪೇರ್ ಟು 2006 ಅಂತ. ಓಕೆನಾ? ಅಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಯಾವುದು? ಸಾಲ್ವೆನ್ಸಿ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋ ಅಂದ್ರೆ ಏನು? ಟೋಟಲ್ ಔಟ್ಸೈಡ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಅಂದ್ರೆ ಇಲ್ಲಿ ಟೋಟಲ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ರೂಪಾಯಿ ಸಿಗುತ್ತೆ ಟೋಟಲ್ ಅಸೆಟ್ಸ್ ಅಲ್ಲಿ ಅಂತ ಹೇಳಿ. ಇಲ್ಲಿ ಟೋಟಲ್ ಅಸೆಟ್ಸ್ ಅಲ್ಲಿ ಔಟ್ಸೈಡ್ ಇಂದ ತಂದಿರತಕ್ಕಂಥ ಸಾಲಕ್ಕೆ ಎಷ್ಟು ಸಿಗುತ್ತೆ ಅಂತ ಹೇಳಿ. ಇಲ್ಲಿ ₹1 65 ಪೈಸೆ ಶೇರ್ ಹೋಲ್ಡರ್ಸ್ ಸಿಕ್ಕಿದ್ರೆ ಖಂಡಿತ 35 ಪೈಸೆ ಯಾರಿಗೆ ಸಿಗ್ಬೇಕು? ಬೇರೆಯವ್ರಿಗೆ ಸಾಲ ಕೊಟ್ಟವ್ರ ಕಡೆ ತರಬೇಕು. ಈಗ ಟೋಟಲ್ ಸಾಲಗಳು ಎಷ್ಟು ಮಾಡಿದೀವಿ? ಶೇರ್ ಹೋಲ್ಡರ್ಸ್ ಬಿಟ್ಟು, ಶೇರ್ ಹೋಲ್ಡರ್ಸ್ ಹತ್ರ ತಂದಿರೋ ಸಾಲ ಬಿಟ್ಟು ಬಾಕಿ ಸಾಲ ಅಂದ್ರೆ 7 ಲಕ್ಷ ಮತ್ತೆ 3,10,000. ಕರೆಕ್ಟಾ? ಸೊ ಇಲ್ಲಿ ಟೋಟಲ್ ಔಟ್ಸೈಡ್ liability is equals to non-current liability plus current liability. Non-current liability plus current liability. ಹಾಗಾದ್ರೆ non-current liability 7 lakhs ಇದೆ, current liability 3,10,000 ಇದೆ. ಟೋಟಲ್ ಎಷ್ಟಾಯ್ತು? 10,10,000 ಆಯ್ತು. ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ 28,70,000 ಆಯ್ತು.
ಇಲ್ಲಿ 10 lakhs ನಾನ್ ಕರೆಂಟ್, ಇಲ್ಲಿ 3,50,000, ಟೋಟಲ್ 13,50,000 ಆಯ್ತು. ಟೋಟಲ್ ಅಸೆಟ್ಸ್ ಬಂದು 33,94,000 rupees ಆಗುತ್ತೆ. ನಾನು ಆನ್ಸರ್ ಬರೆದು ಬಿಡ್ತೀನಿ 0.35:1, ಯಾಕೆಂದ್ರೆ 1 ಅಲ್ಲಿ 65 ಇದ್ರೆ 35, ಇಲ್ಲಿ 0.4:1. ಅಲ್ಲಿಗೆ ₹1 60 ಪೈಸೆ ಶೇರ್ ಹೋಲ್ಡರ್ಸ್ ಸಿಕ್ಕಿದ್ರೆ ಇನ್ನು 40 ಪೈಸೆ ಬೇರೆ ಔಟ್ ಸೈಡ್ ಇದ್ದಂತ ಸಾಲದಿದೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಣ. ಓಕೆನಾ? ಡಿವೈಡೆಡ್ ಬೈ 28,70,000 ಪರ್ಫೆಕ್ಟ್ ಆಗಿದೆ. 0.35 ಆಗ್ತದೆ. ಇನ್ನ 13,50,000 ಡಿವೈಡೆಡ್ ಬೈ 33,94,000, ಇಲ್ಲೂ ಕೂಡ 0.49 ಕರೆಕ್ಟ್ ಆಯ್ತು. ಓಕೆನಾ? ಅಥವಾ 40. ಇಷ್ಟು 5 ಕಾಮೆಂಟ್ಸ್ ಕೊಡ್ಬೇಕಾಗುತ್ತೆ. ಮತ್ತೆ ಈ ತರ ಮಾಡಬೇಕಾಗುತ್ತೆ. ಈ ತರ ಕಾಮೆಂಟ್ಸ್ ಕೊಟ್ರೆ ನಿಮಗೆ 100% ಪಕ್ಕಾ 14 ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟು ಇಲ್ಲ. ದಯವಿಟ್ಟು ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಕಾಮೆಂಟ್ಸ್ ಕೊಡ್ಬೇಕಾದ್ರೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೆ ಯಾವ ರೀತಿ ಕಾಮೆಂಟ್ಸ್ ಕೊಡ್ತೀರಾ ಅದೇ ತರಾನೇ ಕಾಮನ್ ಸೈಜ್ಗೂ ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಆದ್ರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರ್ಬೋದು, ಆದ್ರೆ ಕಾಮೆಂಟ್ ಕೊಡೋದ್ರಲ್ಲಿ ಮಾತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇರೋದಿಲ್ಲ. ಇದೇ 5 ಫಾರ್ಮುಲಾ ಹಾಕೊಳ್ಳಿ, ಇದೇ 5 ಫಾರ್ಮುಲಾ ನಂಬರ್ಸ್ ತಗೊಳ್ಳಿ, ಕಂಪೇರ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ನೀವು ಆನ್ ಮಾಡಿ ಇಟ್ಕೊಂಡ್ರೆ ಯಾವ್ದಾದ್ರು ಏನಂತ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಅವರೆಲ್ಲ ನಿಮ್ಮ ಜೂನಿಯರ್ಸ್ಗೆ, ಅಂದ್ರೆ ಈಗ ಬಂದಿರತಕ್ಕಂತ 5th ಸೆಮಿಸ್ಟರ್ ಆಗಿರ್ಬೋದು, ಅಥವಾ 3rd ಸೆಮಿಸ್ಟರ್ ಆಗಿರ್ಬೋದು, 1st ಸೆಮಿಸ್ಟರ್ ಆಗಿರ್ಬೋದು, ದಯವಿಟ್ಟು ಅವ್ರಿಗೆಲ್ಲ ಹೇಳಿ. ಸಾಯಿ ಸ್ಟಡಿ ಸರ್ಕಲ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಆನ್ಲೈನ್ ಅಲ್ಲಿ. ಓಕೆನಾ? ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ ಅಂತ ಹೇಳಿ ದಯವಿಟ್ಟು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.